ಎಂಟ್ರಿ ಫೀಸು 150 ರೂಪೀಸ್ ಇರುತ್ತೆ ಇಲ್ಲಿ. 9 AM ಟು ಈವ್ನಿಂಗ್ 6:30ವರೆಗೂ ನಿಮಗೆ ಇಲ್ಲಿ ನೀವು ಇಲ್ಲೇ ಇದೇ ಎಂಟ್ರೆನ್ಸ್ ಇದು. ಮಾದರಿ ಪಾರಂಪರಿಕ ಗ್ರಾಮ ರಂಗೋಲಿ ಗಾರ್ಡನ್ಸ್. ಇಲ್ಲಿ ಯಾವ ಥರ ಪ್ರಾಣಿ ಪಕ್ಷಿಗಳು ಮತ್ತು ನಾಯಿ. ಎಂಟ್ರೆನ್ಸ್ ನೋಡಿ, ಇಲ್ಲೆಲ್ಲ ಟ್ಯಾಗ್ ಕೊಡ್ತಾರೆ. ಅಲ್ಲಿ ಟಿಕೆಟ್ ತೊಗೊಂಡು ಬಂದಿದ ತಕ್ಷಣ ನೀವು ಇಲ್ಲಿ ಟ್ಯಾಗ್ ಈ ಥರ ಕೈಗೆ ಟ್ಯಾಗ್ ಹಾಕ್ಸ್ಕೊಂಡ್ಬಿಟ್ಟು ನೀವು ಒಳಗಡೆ ಹೋಗ್ಬೇಕು. ಈ ಟ್ಯಾಗು ನಿಮಗೆ 9 AM ಟು ಈವ್ನಿಂಗ್ 6:30ವರೆಗೂ ಈ ಟ್ಯಾಗ್ ನಿಮ್ಮ ಕೈಯಲ್ಲಿದ್ದರೆ ನೀವು ಇಲ್ಲಿ ಆರಾಮ ಸುತ್ತಾಡ್ಬೋದು. ನೀವು ಟೋಟಲ್ 3 ಎಕರೆ ಜಾಗ ಇದೆ ಇದು. ಈ ಮೂರಲ್ಲಿ ಆಡ್ತಕ್ಕಂಥ ಸೀನ್ ಯಾವ ಥರ ತೋರಿಸಿ ನೋಡಿ. ಎಲ್ಲ ಜನಾಂಗದವರು ಮಕ್ಕಳೆಲ್ಲ ಸೇರಿ ಒಂದೇ ಕಡೆ. ಇದು ಯಾವ ಗೇಮ್ ಅಂತ ನಿಮಗೆ ನೆನಪಿದ್ರೆ ಕಮೆಂಟ್ ಮಾಡಿ. ಹಿಂದಿನ ಕಾಲದಲ್ಲಿ ಬುಡಬುಕ್ಕಿಯವರು ಬರ್ತಾ ಇದ್ರಲ್ಲ ಮನೆ ಹತ್ರ, ಇದು ಅವರು ಜೋಳಿಗೆ ಇದೆ ಮತ್ತು ಅವರ ಒಂದು ದವಸ ಧಾನ್ಯ ಕಲೆಕ್ಟ್ ಮಾಡ್ತಕ್ಕಂಥ ಚೀಲ ಇಟ್ಕೊಂಡು ಬಂದಿದ್ದಾರೆ. ಇದು ಓಲ್ಡ್ ಮನೆ. ಹಿಂದಿನ ಕಾಲದಲ್ಲಿ ಮನೆ ಯಾವ ಥರ ರೆಡಿ ಮಾಡಿರ್ತಾಗ ನೋಡಿ, ಯಾವ ಥರ ಹಿಂದೆ ಒಂದು ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ ಮನೆ ಮುಂದೆ ಯಾವ ಥರ ಕುತ್ಕೊಂಡು ಅವರ ಒಂದು ಬೆಡ್ ಇದೆ. ಬೆಡ್ಡು ನೋಡ್ಬೋದು ಇಲ್ಲಿ. ನೋಡಿ, ಇಲ್ಲಿ ಒಬ್ಬ ಒಕ್ಕಲಿಗರ ಮನೆ ಇದು. ಹಿಂದಿನ ಕಾಲದಲ್ಲಿ ಗ್ರಾಮೀಣ ಭಾಗದಲ್ಲಿ ಏನಾದ್ರು ಕೈ ಕಾಲು ಮುರ್ಕೊಂಬಂದರೆ ಯಾವ ಥರ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇರ್ತಕ್ಕಂಥ ಇರ್ಬೋದಲ್ಲಿ. ಏನೋ ಈ ಕಡೆ ಹಿಂಗೆ ಬರೋದಾದರೆ ಹಿಂದಿನ ಕಾಲದಲ್ಲಿ ಒಂದು ಕಿರಾಣಿ ಅಂಗಡಿ ಯಾವ ಥರ ಇರ್ತಕ್ಕಂಥ ನೋಡಿ. ಕಿರಾಣಿ ಅಂಗಡಿಯಲ್ಲಿ ಯಾವ ಥರ ಚಿನ್ನಾಭರಣಗಳ ತಯಾರಿಸ್ತಾರಲ್ಲ ಆ ಥರ ಮನೆ ನೋಡ್ಬೋದು ನೀವು ಇಲ್ಲಿ. ನೋಡಿ, ಇಲ್ಲಿ ಅಕ್ಕಸಾಲಿಗರಲ್ಲಿ ಕುತ್ಕೊಂಡಿದ್ದಾರೆ. ಇಲ್ಲಿ ಒಬ್ರು ಯಾರೋ ಯಾವ ಥರ ಇದೆ, ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರ ಮನೆ ಇದು. ನೋಡೋದಾದರೆ ಈ ಮನೆ ಯಥೇಚ್ಛವಾಗಿ ಇನ್ನೂರು ಸೈಡ್ ಬರುತ್ತೆ. ಅಂದರೆ ಒಂಥರ ಶೀಟ್ನ ಈ ಥರ ಡೌನಲ್ಲಿ ಹಾಕ್ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ಮನೆ ಇದು. ಒಳಗಡೆ ಮನೆ ಸದಸ್ಯರೆಲ್ಲ ಒಂದು ಕುತ್ಕೊಂಡು ಮೀಟಿಂಗ್ ಮಾಡ್ತಕ್ಕಂಥ ಒಂದು ಆಟ ಆಡ್ತಕ್ಕಂಥ ಒಂದು ಸೀನು. ಇಲ್ಲಿ ಯಾರನ್ನೋ ಒಂದು ನೋಡ್ತಕ್ಕಂಥ ಒಂದು ಸೀನ್ ಇದೆ ಇಲ್ಲಿ. ಪಿಲ್ಲರ್ಸ್ ನೋಡಿ, ಎಲ್ಲ ಒಂದು ಮರದ ಪಿಲ್ಲರ್ಸ್. ಇದು ಸ್ಕಿಪ್ಪಿಂಗ್ ಆಡ್ತವ್ರೆ ಇಲ್ಲಿ. ಇಬ್ಬರು ಮಕ್ಕಳು ಇದು ರೌಂಡಿಂಗು ಮಾಡ್ತಾ ಇದ್ದಾರೆ. ಮನೆ ಏನು ನೋಡ್ತಾ ಇದ್ದೀರಲ್ಲ, ಇದು ಶಾನ್ಭೋಗರ ಯಾವ ಥರ ಇರ್ತಕ್ಕಂಥ ನೋಡಿ. ಶಾನ್ಭೋಗ ಇಲ್ಲಿ ಕುತ್ಕೊಂಡಿದ್ದಾರೆ, ಕಾಣಿಸ್ತಾ ಇದೆಯಾ ನೋಡಿ. ಶಾನ್ಭೋಗ ಕುತ್ಕೊಂಡು ಏನು ಯಾವ ಥರ ಒಂದು ಇದು ಮಾಡೋದು. ಅಲ್ಲಿ ಕೆಲಸಗಾರ ಅವರೆಲ್ಲ ಇಲ್ಲಿ ಕೆಲಸಗಾರ ಏನೋ ಶಾನ್ಭೋಗರು ಮನೆಗೆ ಬಂದರೆ ಏನೋ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಶಾನ್ಭೋಗ ಮತ್ತು ಕೆಲಸಗಾರರು ಆ ಮನೆನ ನೋಡ್ಬೋದು ನೀವು. ಶಾನ್ಭೋಗರ ಮನೆ ಇದು. ಈ ಥರ ಇದೆ ಶಾನ್ಭೋಗರ ಮನೆ ಇದು. ಇದು ಗ್ರಾಮೀಣ ಗೌಡರ ಮನೆ ಇದು. ನೋಡಿ, ಹಿಂದಿನ ಕಾಲದಲ್ಲಿ ಗೌಡ್ರ ಮನೆ ಈ ಥರ ಇರ್ತಾ ಇತ್ತು. ಆ ಒಂದು ಮರದ ಪಿಲ್ಲರ್ಸ್ ಆಗಿರಲಿ ನೋಡಿ ಯಾವ ಥರ ರೆಡಿ ಮಾಡಿದ್ದಾರೆ. ಗೌಡ್ರ ಮನೆ ಹಿಂದಿನ ಕಾಲದಲ್ಲಿ ಈ ಥರ ಇರ್ತಾ ಇತ್ತು. ಮಂತ್ರಿ ಕುತ್ಕೊಂಡು ಏನೋ ಬರಿತಾ ಇದ್ದಾರೆ ಅಲ್ಲಿ. ಪಕ್ಕದಲ್ಲಿ ಒಂದು ನಾಯಿನೂ. ಇದು ಯಥೇಚ್ಛವಾಗಿ ಧಾರವಾಡ ಜಿಲ್ಲೆ ಗ್ರಾಮೀಣ ಪ್ರದೇಶಗಳಲ್ಲಿ ಮುಖ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ಮನೆಗಳಿವೆಲ್ಲ. ಎಲ್ಲ ಮರದಿಂದ ಮಾಡಿರ್ತಕ್ಕಂಥ ಪಿಲ್ಲರ್ಸ್ ಇದೆಲ್ಲ. ಗೌಡ್ರ ಮನೆಯಲ್ಲಿ ಫೋಟೋಗಳೆಲ್ಲ ಈ ಥರ ಹಾಕಿರ್ತಾ ಇದ್ರು ಹಿಂದಿನ ಕಾಲದಲ್ಲಿ. ನೋಡಿ, ಈ ಥರ ಇರ್ತಕ್ಕಂಥದ್ದು. ಇಲ್ಲಿ ನೀವು ನೋಡೋದಾದರೆ ಗೌಡ್ರು ಕೂತ್ಕೊಂಡಿದ್ದಾರೆ ನೋಡಿ. ಗೌಡ್ರ ಮನೆಯಲ್ಲಿ ಯಾವಾಗಲೂ ಬಂದೂಕು ಇರ್ತಾ ಇತ್ತು. ಆ ಬಂದೂಕು ತೋರಿಸಿ ಮರದಲ್ಲಿ ಮಾಡಿರ್ತಕ್ಕಂಥ ಒಂದು ಮನೆ ಬಾಗಿಲಿದು ನೋಡಿ. ತೋರಣ ಎಲ್ಲ ಈ ಥರ ಆಗ್ತಾ ಇದ್ರು. ಅಲ್ಲಲ್ಲಿ ಅಜ್ಜ ಮುತ್ತಾತ ಅವ್ರ ಮುತ್ತಾಕೊಂಡು ಫೋಟೋ ಹಾಕಿ ಮತ್ತು ದೇವ್ರ ಫೋಟೋನು ಇರ್ತಾ ಇತ್ತು. ನೋಡಿ, ಬನ್ನಿ ಒಳಗಡೆ ಹೋಗೋಣ ಬನ್ನಿ. ನೋಡಿ, ಮಗು ಎಲ್ಲ ಅಳ್ತಾ ಇದೆ. ಅಲ್ಲಿ ಒಳಗಡೆ ಕಿಚನ್ ಇದೆ ನೋಡಿ. ಒಂದು ಮಗುಗೆ ಊಟ ಮಾಡಿಸ್ತಕ್ಕಂಥ ಸೀನ್ ಇದ್ದು. ಇದು ಏನಪ್ಪ ವಿಶೇಷ ಅಂದರೆ, ಒಂದು ಮನೆಯಲ್ಲಿ ಎತ್ತಿನ ಕೊಟ್ಟಿಗೆ ಇರ್ತಾ ಇತ್ತು ಮತ್ತು ಅವರ ವಾಸದ ಮನೆ ಇರ್ತಾ ಇತ್ತು. ಇದು ವಾಸದ ಮನೆ. ಇದು ಅದರ ಎತ್ತಿನ ಕೊಟ್ಟಿಗೆ ಇದೆ. ಆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾರೆ, ಮನೆಯಲ್ಲೇ ಎರಡು ಮಾಡ್ತಾಯಿದ್ರು, ಎತ್ತಿನ ಕೊಟ್ಟಿಗೆ ಮತ್ತು ವಾಸದ ಮನೆ ಎರಡು. ನೋಡಿ,
ಆ ಎತ್ತಿನ ಒಂದು ಸಾಮಗ್ರಿಗಳೆಲ್ಲ ಇಲ್ಲಿ ಇಲ್ಲಿ ಇರೋದು ನೋಡ್ಬೋದು ನೀವೆಲ್ಲ. ನೋಡಿ ಎತ್ತುಗಳನ್ನೆಲ್ಲ ಮೇವು ಹಾಕಿದ್ದಾರೆ, ಇದು ಮೇವು ನೋಡಿ. ಎತ್ತುಗಳನ್ನೆಲ್ಲ ಮನೆಯಲ್ಲೇ ಕಟ್ಕೊಂಡಿದ್ದಾರೆ. ಇಲ್ಲ ಮನೇಲಿ 2 ಭಾಗ ಮಾಡಿಬಿಟ್ಟು ಎತ್ತು ಮಾಡೋಕ್ಕೆ 2 ಮಾಡ್ಕೊತ ಇದ್ರು. ಮೇವನ್ನ ಸ್ಟೋರೇಜ್ ಮಾಡೋಕ್ಕೆ ಈ ಥರ ಎಲ್ಲ ಮೇಲೆ ಹಾಕ್ತಾಯಿದ್ರು. ಇಲ್ಲಿ ಇದಕ್ಕೆ ಅಟ್ಟ ಅಂತ ಕರೀತಾರೆ. ಇದಕ್ಕೆ ಅಟ್ಟ ಅಂತ ಕರೀತಾರೆ. ಇದಕ್ಕೆ ಇದೆಲ್ಲ ಮರದ ಪಿಲ್ಲರ್ಸ್ ಇದೆಲ್ಲ ಇದೆ. ಆರ್ಟಿಫಿಷಿಯಲ್ ಮಾಡಿಬಿಟ್ಟು ಒಂದು ತಾಯಿ ಮಗುನ ಯಾವ ಥರ ಸ್ನಾನ ಮಾಡಿಸ್ತಾರೆ ಅಂತ ಒಂದು ಚಿಕ್ಕದಾಗಿ ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಓಲ್ಡ್ ಯಾವ ಥರ ಹಿಂದಿನ ಕಾಲದಲ್ಲಿ ಜನ ಯಾವ ಥರ ಇದ್ದರು, ಅವರ ಆಚಾರ ವಿಚಾರ, ಊಟ ಉಪಚಾರ. ಮೆಟ್ಟಿಲು ಇದೆಲ್ಲ ಮರದಲ್ಲಿ ಮಾಡಿರ್ತಕ್ಕಂಥ ಸ್ಟೆಪ್ಸ್. ಇದು ಮೇಲೆ ಹೋಗೋಕ್ಕಾಗಲ್ಲ, ಇಲ್ಲೆಲ್ಲ ರೆಸ್ಟ್ರಿಕ್ಷನ್ಸ್. ನೋಡಿ ಬೆಳಿಗ್ಗೆ ಎದ್ದಿದ ತಕ್ಷಣ ಇಲ್ಲಿ ಯಾವ ಥರ ಒಂದು ರಂಗೋಲಿ ಆಗ್ತಕ್ಕಂಥ ಸೀನು ನೋಡ್ಬೋದು ನೀವು. ಇಲ್ಲಿ ಎತ್ತಿನ ಗಾಡಿ ಈ ಥರ ಇರ್ತಾಯಿತ್ತು ನೋಡಿ, ಎಲ್ಲ ಕಟ್ಟಿಗೆಲ್ಲೇ ರೆಡಿ ಮಾಡ್ತಾಯಿದ್ರು. ಆ ವೀಲ್ ಮಾತ್ರ ಕಬ್ಬಣದಲ್ಲಿ ಇರ್ತಾಯಿತ್ತು. ಹಿಂದಿನ ಕಾಲದಲ್ಲಿ ನೇಕಾರರು ಯಾವ ಥರ ಇದ್ದರು ನೋಡಿ. ಅಲ್ಲಿ ನೇಕಾರೆಲ್ಲ ಅವರ ಐಟಮ್ಸ್ ಎಲ್ಲ ಯಾವ ಥರ ಇಟ್ಕೊಂಡಿದ್ದಾರೆ. ಅಲ್ಲಿ ಅವರ ಒಂದು ಮಟೀರಿಯಲ್ಸು ಮತ್ತು ಅದಾಗಿತ್ತ ನೂಲೆಲ್ಲ ರೆಡಿ ಆಗಿದ ತಕ್ಷಣ ಇಲ್ಲೊಂದು ನೀರಲ್ಲಿ ತಗೊಂಬಂದ್ಬಿಟ್ಟು ಒಂದು ಕಲರ್ ನೀರಿರುತ್ತೆ, ಆ ನೀರಲ್ಲಿ ಆ ನೂಲು ಇರುತ್ತಲ್ಲ, ನೂಲನ್ನ ಅದ್ಬಿಟ್ಟು ನೋಡಿ ಅಲ್ಲಿ ರಾಟೆ ನೂಲ್ತಾ ಇದ್ದಾರೆ. ಈ ಮನೆ ಯಾವ ಥರ ಇರೋದು, ಇದು ಮಂಡ್ಯ ಜಿಲ್ಲೆ. ಯಥೇಚ್ಛವಾಗಿ ನೀವು ಮಂಡ್ಯ ಜಿಲ್ಲೆಯಲ್ಲಿ ನೋಡ್ಬೋದು ನೀವು. ಮನೆ ಯಜಮಾನ ಯಾವ ಥರ ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಬುಕ್ ಓದೋ ಸೀನ್ ನೋಡಿ. ಯಾವ ಥರ ಅವರ ಡ್ರೆಸ್ ಕೋಡ್ ಆಗಿರಲಿ, ಅವ್ರು ಕೂತ್ಕೊಂಡಿರೋ ಸ್ಟೈಲ್ ಆಗಿರಲಿ ನೋಡಿ. ಇಲ್ಲಿ ನಾಯಿ ಕೂತ್ಕೊಂಡಿದೆ, ಅವ್ರ ಕೆಲಸಗಾರ ಇವರು ನೋಡಿ. ಅವರು ಯಾವ ಥರ ತೋರಿಸಿದ್ದಾರೆ, ಅವ್ರ ಸೀನು ತೋರಿಸಿದ್ದಾರೆ. ಕೆಲಸಗಾರ ಯಾವಾಗಲೂ ಈ ಇದೆಯಲ್ಲ, ಇದರಿಂದ ಮೇಲೆ ಮಗುಗೆ ಸ್ನಾನ ಮಾಡಿರ್ತಕ್ಕಂಥ ಸೀನ್ ನೋಡ್ಬೋದು ನೀವು ಇಲ್ಲಿ. ಗಾಣದ ಮನೆ ಏನಪ್ಪ ಅಂದರೆ, ಈಗ ಕಡಲೆಕಾಯಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ನಾವು ಗಂಡ ಹೆಂಡತಿ ಕೆಲಸ ಮಾಡ್ತಾ ಇರೋ ಅದು ಒಂದು ಎತ್ತನ ಒಂದು ಇದಕ್ಕೆ ಕಟ್ಬಿಟ್ಟು ಅದನ್ನ ಸುತ್ತೂರ ತಿರುಗಿಸ್ತಾಯಿದ್ರು. ಆದರೆ ಇಲ್ಲಿ ಕಡಲೆ ಬೀಜನ ಹಾಕ್ತಾಯಿದ್ರು ನೋಡಿ. ಇಲ್ಲಿ ಅಜ್ಜ ಮೊಮ್ಮಗ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಈಗ ಹಿಂದಿನ ಕಾಲದ ಬಾವಿ ತೋರಿಸ್ತೀನಿ ಬನ್ನಿ, ಯಾವ ಥರ ಬಾವಿ ಇತ್ತು, ಯಾವ ಥರ ನೀರು. ಕಲ್ಲುಗಳನ್ನೆಲ್ಲ ಜೋಡಿಸ್ಬಿಟ್ಟು ಅದಕ್ಕೆ ಬಾಲ್ ತಗೊಂಡು ಹೊಡಿತಾ. ಸುಣ್ಣನ ಯಾವ ಥರ ತಯಾರು ಮಾಡ್ತಾರೆ ಅಂದರೆ, ಒಂದು ಬಿಳಿ ಕಲ್ಲಿದೆ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಆ ಬಿಳಿ ಕಲ್ಲನ್ನ ಇಲ್ಲಿ ಪುಡಿ ಮಾಡ್ತಾರೆ. ಇಲ್ಲಿಂದ ಪುಡಿ ಮಾಡಿದ ತಕ್ಷಣ ಅಲ್ಲಿ ಇದೆಯಲ್ಲ, ಅಲ್ಲಿ ಅದ್ರ ಒಳಗಡೆ ಹಾಕ್ತಾರೆ. ಅದ್ರ ಒಳಗಡೆ ಹಾಕಿದ ತಕ್ಷಣ ಕೆಳಗಡೆ ಇಲ್ಲಿ ನೋಡಿ ಒಂದು ಹೆಣ್ಮಕ್ಳು ಕುತ್ಕೊಂಡಿದ್ದಾರೆ. ಇಲ್ಲಿ ಕೆಳಗಡೆ ಬೆಂಕಿ ಹಚ್ತಾರೆ. ಅದು ಬೆಳಿಗ್ಗೆ ಅಷ್ಟೊತ್ತಿಗೆ ಅದು ಸುಣ್ಣ ರೆಡಿ ಆಗುತ್ತೆ. ಅದು ಈ ಮನೆ ನೋಡೋದಾದರೆ ಇದು ಲಂಬಾಣಿ ಮನೆ. ಹಿಂದಿನ ಕಾಲದಲ್ಲಿ ಲಂಬಾಣಿಸ್ ಮನೆ ಯಾವ ಥರ ಇರ್ತಾ ಇತ್ತು ಎಲ್ಲ ಆಲ್ಮೋಸ್ಟ್ ಕಾಲದಲ್ಲಿ ಕುರುಬರ ಮನೆ ಯಾವ ಥರ ಇರ್ತಕ್ಕಂಥ ನೂಲು ಬಿಡಿಸ್ತಕ್ಕಂಥ ಒಂದು ಸೀನ್ ಇದು. ಅಲ್ಲ ಕಂಬಳಿಗಳೆಲ್ಲ ಹಾಕಿದ್ದಾರೆ ಅಲ್ಲಿ. ಹಿಂದಿನ ಕಾಲದಲ್ಲಿ ಪೋಸ್ಟ್ ಮ್ಯಾನ್ ಈ ಥರ ಬರ್ತಾಯಿದ್ದೆ, ಒಂದು ಸೈಕಲ್ ಹಾಕೊಂಡ್ಬಿಟ್ಟು ಸೈಡಲ್ಲಿ ಒಂದು ಬ್ಯಾಗ್ ಹಾಕೊಂಡ್ಬಿಟ್ಟು ನೋಡಿ ಈ ಥರ ಬಂದುಬಿಟ್ಟು ಮನೆ ಹೋಗ್ಬಿಟ್ಟು ಪೋಸ್ಟ್ನೆಲ್ಲ ಕೊಡ್ತಾಯಿದ್ರು. ಇದು ಪೋಸ್ಟ್ ಮ್ಯಾನ್ ಬರ್ತಕ್ಕಂಥ ಸ್ಟೈಲ್ ಇದು. ಅಂದರೆ ಅಗಸ್ರು ಯಾವ ಥರ ಕೆಲಸ ಮಾಡ್ತಾಯಿದ್ರು ಅಂದರೆ, ಅವರು ಬಟ್ಟೆನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಕತ್ತೆ ಮೇಲೆ ತಗೊಂಡು ಹೋಗ್ತಕ್ಕಂಥ ಸೀನು ತೋರಿಸಿದ್ದಾರೆ. ಆ ಕಡೆ ಒಂದು ಬಟ್ಟೆ ಗಂಟು ಮತ್ತು ಈ ಕಡೆ ಒಂದು ಬಟ್ಟೆ ಗಂಟು ಹಾಕೊಂಡ್ಬಿಟ್ಟು ಇದನ್ನು ಇಲ್ಲ ಕೆರೆ ಹತ್ರ ತಗೊಂಡು ಹೋಗಿ ಅಲ್ಲೆಲ್ಲ ಬಟ್ಟೆ ಎಲ್ಲ ವಾಶ್ ಮಾಡುತ್ತಕ್ಕ ನೋಡಿ. ಒಂದು ಹೆಣ್ಮಕ್ಳು ಬಟ್ಟೆ ಗಂಟು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಕೈಯಲ್ಲಿ ಒಂದು ಬಕೆಟ್ ಇಟ್ಕೊಂಡಿದ್ದಾರೆ. ಇಲ್ಲಿ ಐರನ್ ಮಾಡಿ
ಅವ್ರಿಗೆ ರಿಟರ್ನ್ ಮಾಡ್ತಾಯಿದ್ರು. ಇವ್ರಿಗೆ ಅದರಿಂದ ಕಾಸು ಕೊಡ್ತಾಯಿದ್ರು. ಮತ್ತು ಅವ್ರಿಗೆ ದವಸ ಧಾನ್ಯ, ರಾಗಿ, ಜೋಳ, ಅಕ್ಕಿ ಹಿಂದಿನ ಕಾಲೆಲ್ಲ ಕೊಡ್ತಾಯಿದ್ರು. ತೋರಿಸಿದ್ದಾರೆ ಮೇಕೆ ನೋಡಿ. ಇವರೆಲ್ಲ ತುಮಕೂರು ಸ್ಟೂಡೆಂಟ್ ಇವರೆಲ್ಲ. ಹೇಳ್ರಿ ಯಾವ್ಯಾವ ವಿಸಿಟಿಂಗ್ ಪ್ಲೇಸಸ್ ಇದೆ ತುಮಕೂರು ಸೈಡ್? ಹಾಂ, ಸಿದ್ರ ಬೆಟ್ಟ, ಮತ್ತು ಡಿ ಡಿ ಹಿಲ್ಸು, ಮತ್ತು ಸಿದ್ಧಗಂಗಾ ಮಠ, ಮತ್ತು ಬೆಟ್ಟ ಏನಂತ ಬರ್ತದಲ್ಲ. ಹಾಂ ಹಾಂ ಹಾಂ. ನೀವೇನಾದರೂ ತುಮಕೂರು ಸೈಡ್ ಹೋದರೆ ನೀವು ಇಷ್ಟು ಪ್ಲೇಸಸ್ ನೋಡ್ಕೊಂಬರ್ಬೋದು. ಶಿವಗಂಗಾ ಕರ್ನಾಟಕ ಸರ್ಕಾರ ಇದಕ್ಕೆ ಅಪ್ರೂವಲ್ ಕೊಟ್ಟಿದೆ. ಇದು ಕರ್ನಾಟಕ ಸರ್ಕಾರ ಕಾಲೇಜ್ ಇದು. ನಿಮಗೇನಾದ್ರು ಕೈಗಾರಿಕಾ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮಾಡಬೇಕನ್ನೋ ಆಸಕ್ತಿ ಇದ್ದಾರೆ ಆದರೆ ಗೌರ್ಮೆಂಟ್ ಸೀಟ್ನ ತೊಗೊಂಡ್ರೆ ನಿಮ್ಗೆ ಇಲ್ಲಿ ಫ್ರೀ ಎಜುಕೇಷನ್ ಕೊಡ್ತಾರೆ. ಬಂದು ಇಲ್ಲಿ ಜಾಯ್ನ್ ಆಗ್ಬೋದು.